ತನ್ನ ತಮ್ಮ ಅಶ್ವಿನ್ ಹೇಳಿದ ಹಾಗೆ ಈ ಅಪ್ಪ ನನ್ನನ್ನೇ ಟಾರ್ಗೆಟ್ ಮಾಡಿದರೆ ಕಷ್ಟ ಎಂದು ಫಿಸಿಕ್ಸ್ ಓದುತ್ತಾ ಕುಳಿತಳು ಆರುಣ್ಯ. ಎಲ್ಲರೂ ಊಟ ಮಾಡಿ ಮಲಗಿದರೂ ಆರುಣ್ಯ ಮಾತ್ರ ರಾತ್ರಿ 11 ಗಂಟೆ ಆದರೂ ಓದುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಮಲಗಿದವಳಿಗೆ ಅಂದು ಒಳ್ಳೆಯ ನಿದ್ರೆ. ಓದಿ ಓದಿ ಸಾಕಾದ ಕಾರಣ ನಿದ್ರೆ ಹತ್ತಿತ್ತು. ಎಂದಿನಂತೆ ಬೆಳಿಗ್ಗೆ ಎದ್ದ ಅವಳ ತಾಯಿ ಕಾಲೇಜಿಗೆ ಹೋಗಲು ಲೇಟಾಗುತ್ತದೆಂದು ಎಬ್ಬಿಸಿದರೆ ಇಂದು ಆರುಣ್ಯಳಿಗೆ ಇನ್ನೂ ನಿದ್ರೆ ಬರುತ್ತಿತ್ತು. ಕಾಲೇಜಿಗೆ ಹೋಗಬೇಕೆಂದು ಎದ್ದು ರೆಡಿ ಆದವಳು ಬೇಗ ತಿಂಡಿ ತಿಂದು ಹೊರಡುವಾಗ ಅಶ್ವಿನ್ ಆಲ್ ದ ಬೆಸ್ಟ್ ಅಕ್ಕ, ಹೋಗು ಇದೆ ನಿನಗೆ ಎಂದಿದ್ದ. ಅಲ್ಲೇ ಇದ್ದ ತಲೆದಿಂಬು ಅವನ ಮುಖದ ಮೇಲೆ ಎಸೆದು ಮನದಲ್ಲೇ ಬೈದುಕೊಂಡು ಹೊರಟಳು. ಕಾಲೇಜಿಗೆ ಹೋದಾಗ ಎಂದಿನಂತೆ ಫಸ್ಟ್ ಪೀರಿಯಡ್ ಮುಗಿದು ಈಗ ಸೆಕೆಂಡ್ ಪೀರಿಯಡ್ ಪ್ರಜ್ವಲ್ಲದಾಗಿತ್ತು. ಯಾಕೋ ಅವನು ಎಂದರೆ ಏನೋ ಒಂದು ರೀತಿ ಭಯ ಹುಟ್ಟಲು ಶುರುವಾಯಿತು. ಆಗಲೇ ಅವಳ ಮನದಲ್ಲಿ ಯಾರಿಗೂ ಹೆದರಲ್ಲ, ಇವರಿಗೆ ಯಾಕೆ ನಾನು ಹೆದರಬೇಕು, ಹೇಗಿದ್ದರೂ ಅಪ್ಪ ಹೇಳಿದ್ದಾರೆ, ಹಾಗೆ ಹೇಳಿದರೆ ಆಯಿತು ಎಂದು ಧೈರ್ಯ ತಂದುಕೊಂಡಳು. ಆಗಲೇ ಪ್ರಜ್ವಲ್ ಒಳಗೆ ಬರಲು ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಎಂದರೆ ಆರುಣ್ಯ ಮಾತ್ರ ಮನಸ್ಸಿಲ್ಲದ ಮನಸ್ಸಲ್ಲಿ ವಿಶ್ ಮಾಡಿದಳು. ಅಂದಿನ ಪಾಠ ಮಾಡುವ ಮೊದಲು ಇಂದಿನ ದಿನದ ಪಾಠದ ಬಗ್ಗೆ ಕೇಳಲು ಕೆಲವು ಪ್ರಶ್ನೆ ಕೇಳಬೇಕೆಂದು ಅನಿಸಿ ಪ್ರಶ್ನೆ ಕೇಳಿದನು ಪ್ರಜ್ವಲ್. ಎರಡನೇ ಬೆಂಚಿನಲ್ಲಿ ಇದ್ದವನಿಗೆ ಕೇಳಿದರೆ ಅವಳಿಂದ ಉತ್ತರ ಸಿಗಲಿಲ್ಲ. ನಂತರ ಅದನ್ನು ಬೇರೆಯೊಬ್ಬ ಹುಡುಗ ಉತ್ತರಿಸಿದ. ಮುಂದಿನ ಪ್ರಶ್ನೆ ಕೇಳುವ ಸಮಯದಲ್ಲಿ ಆರುಣ್ಯ ಅವನಿಗೆ ತನ್ನ ಮುಖ ಕಾಣದ ರೀತಿ ಕುಳಿತರೆ ಎದುರು ನಡೆದು ಬಂದ ಪ್ರಜ್ವಲ್ ಅವಳಿಗೆ ಪ್ರಶ್ನೆ ಕೇಳಿದ. ಆರುಣ್ಯ, ನಿನ್ನೆ ಮಾಡಿದ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಎಂದರೆ ಮುಖ ಊದಿಸಿಕೊಂಡು ನಿನ್ನೆ ತಾನು ಓದಿದ ಕಾರಣ ಚಿಕ್ಕದಾಗಿ ಎಲ್ಲವನ್ನ ಹೇಳಿದರು. ಮುಖ ಮಾತ್ರ ಗಡಿಗೆ ಗಾತ್ರ ಆಗಿತ್ತು. ಇದನ್ನು ಪ್ರಜ್ವಲ್ ಗಮನಿಸಿ ಮನದಲ್ಲೇ ಅವಳಿಗೆ ಕೋಪ ಬಂದಿದೆ ಎಂದು ಅರಿವಾಗಿತ್ತು. ಮೊದಲೊಮ್ಮೆ ಅವಳ ಕೋಪ ನೋಡಿದವನಿಗೆ ಆ ಕೋಪದ ಮುಖ ಮರೆತಿರಲಿಲ್ಲ. ವೆರಿ ಗುಡ್ ಆರುಣ್ಯ, ತುಂಬ ಚೆನ್ನಾಗಿ ಹೇಳಿದ್ರಿ ಎಂದರೆ ಥ್ಯಾಂಕ್ ಯು ಸರ್ ಎಂದಾಗಲೂ ಮುಖದಲ್ಲಿ ನಗು ಇರದೆ ಕುಳಿತಳು. ಆ ದಿನದ ಪಾಠ ಮುಂದುವರಿಸುತ್ತಿದ್ದರೂ ಮಧ್ಯ ಮಧ್ಯ ಅವನ ಗಮನ ಮಾತ್ರ ಆರುಣ್ಯಳ ಕಡೆ ಹೋಗುತ್ತಿತ್ತು. ಆಗಲೇ ಆ ಪೀರಿಯಡ್ ಸಮಯ ಮುಗೀತು. ಪ್ರಜ್ವಲ್ ಹೊರಟ. ಮುಂದಿನ ಪೀರಿಯಡ್ ಆಗುವ ಮೊದಲು ಬ್ರೇಕ್ ಇತ್ತು. ಎಲ್ಲರೂ ಹೊರಗೆ ಹೋದರೆ ಇವಳು ಅಲ್ಲೇ ಕುಳಿತಳು. ಆರು, ಏನಾಯ್ತೆ ಇವತ್ತು, ಯಾಕೆ ಕೋಪ? ಹಲ್ಲು ಕಡಿಯುತ್ತಾ ನನಗೆ ಕೋಪ ಬರ್ತಾ ಇದೆ ಶರ್ಮಿಳಾ, ಯಾಕೆ? ಏನೋ ಗೊತ್ತಾಗ್ಲಿಲ್ಲ, ಹುಡುಗ ಚೆನ್ನಾಗಿದ್ದಾನೆ, ಯಾರೋ ಸ್ಟೂಡೆಂಟ್ ಅಂದ್ಕೊಂಡೆ, ಈಗ ನನ್ನೇ ಟಾರ್ಗೆಟ್ ಮಾಡ್ತಾ ಎಲ್ಲ ಬ್ರೀಫ್ ಆಗಿ ಹೇಳು ಅಂತ ನನಗೆ ಪ್ರಶ್ನೆ ಕೇಳಿದ್ರು. ಹೀಗೆ ದಿನ ನನ್ನೇ ಪ್ರಶ್ನೆ ಕೇಳಿದರೆ ಏನೇ ಮಾಡೋದು? ಎಲ್ಲ ಪ್ರಿನ್ಸಿಯಿಂದ ಆಗಿದ್ದು. ಇಷ್ಟು ಚೆನ್ನಾಗಿರೋ ಹುಡುಗನ್ನ ಹೋಗಿ ಹೋಗಿ ನಮ್ಮ ಕಾಲೇಜಿಗೆ ಸೇರಿಸ್ಕೊಂಡಿದ್ದಾರೆ. ಲೆಕ್ಚರರ್ ಥರ ಇದ್ದಾರೆ ಅವರು, ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ಥರ ಇದ್ದಾರೆ ಎಂದು ಹೇಳುವಾಗಲೇ ಪ್ರಜ್ವಲ್ ಮತ್ತೆ ಕ್ಲಾಸ್ ಒಳಗೆ ಬರಲು ಸರಿ ಆಯಿತು. ಇವಳ ಧ್ವನಿ ದೊಡ್ಡದು, ತನ್ನ ಮಾತು ಅವನಿಗೆ ಚೆನ್ನಾಗಿಯೇ ಕೇಳಿತೆಂದುಕೊಂಡಳು. ಅವನನ್ನು ನೋಡುತ್ತಲೇ ಬ್ರೇಕ್ ಎಂದು ಮರೆತು ಎದ್ದು ನಿಂತಳು. ಅವಳು ಎದ್ದು ನಿಂತದ್ದು ನೋಡಿ ಅವಳಿಗೆ ಹೆದರಿಸಲು ನಗದೆ ಅವಳನ್ನೇ ನೋಡುತ್ತಾ ತಾನು ಬಿಟ್ಟು ಹೋದ. ಪುಸ್ತಕ ತೆಗೆದುಕೊಂಡು ಹೋದ ಪ್ರಜ್ವಲ್. ಆರು, ಅವರಿಗೆ ನೀನು ಹೇಳಿದ್ದು ಕೇಳಿಸಿದೆ ಅನ್ಸುತ್ತೆ ಎಂದಳು ಶರ್ಮಿಳಾ. ಅಯ್ಯೋ ಶರ್ಮಿಳಾ, ಛೇ, ನೆನ್ನೆ ಆಯಿತು ಮತ್ತೆ ಇವತ್ತು ಸಿಕ್ಕಿಕೊಂಡೆ, ಏನೇ ಮಾಡೋದು? ನಾನು ಹೇಳಿದ್ದು ಕೇಳಿಸಿರುತ್ತಾ ಎಂದು ತಲೆ ಮೇಲೆ ಕೈಯೊತ್ತು ಕುಳಿತಳು. ಕೇಳಿದ್ದಕ್ಕೆ ಹಾಗೆ ನೋಡಿಕೊಂಡು ಹೋಗಿರಬೇಕು ಎಂದಳು ಶರ್ಮಿಳಾ. ಆಗಲೇ 10 ನಿಮಿಷದ ಬ್ರೇಕ್ ಆಗಿ ಮುಂದಿನ ಪೀರಿಯಡ್ ಶುರುವಾದರೂ ಆರುಣ್ಯಳಿಗೆ ತಲೆಯಲ್ಲಿ ಅದೇ ಇತ್ತು. ಆ ದಿನ ಎಲ್ಲ ಕ್ಲಾಸ್ ಆದ ಬಳಿಕ ಎಲ್ಲರೂ ಹೋದ ಮೇಲೆ ಮತ್ತೆ ಸ್ಟಾಫ್ ರೂಮ್ಗೆ ಆರುಣ್ಯ ಹೋದರೆ ಅಲ್ಲಿ ಪ್ರಜ್ವಲ್ ಇರಲಿಲ್ಲ. ಅಲ್ಲಿರುವ ಬೇರೆ ಲೆಕ್ಚರರ್ಗೆ ಕೇಳಿದಾಗ ಲೈಬ್ರರಿಗೆ ಹೋದರು ಎಂದು ತಿಳಿದು ಅಲ್ಲಿಗೆ ಓಡಿದಳು. ಲೈಬ್ರರಿಯಲ್ಲಿ ನೋಡಲು ಯಾವುದೋ ಪುಸ್ತಕ ನೋಡುತ್ತಿದ್ದ. ಹೊರಗೆ ಬರುವ ತನಕ ಕಾದು ಪ್ರಜ್ವಲ್ ಹೊರಗೆ ಬರುತ್ತಿದ್ದ ಹಾಗೆ ಸರ್ ಎಂದಳು. ಆರುಣ್ಯ, ನೀವು ಇನ್ನೂ ಮನೆಗೆ ಹೋಗಿಲ್ವಾ? ಕೋಪವಿದ್ದ ಮುಖ ಈಗ ಬಾಡಿತ್ತು. ಇಲ್ಲ ಸರ್ ಎಂದು ಹೇಳಿ ಸಾರಿ ಸರ್ ಎಂದಳು.
ಆಗ ಕ್ಲಾಸಿನ ಒಳಬಂದ ಪ್ರಜ್ವಲ್ಗೆ ಇವಳ ಪೂರ್ತಿ ಮಾತು ಕೇಳಿರಲಿಲ್ಲ. ಈಗ ಇವಳು ಈ ರೀತಿ ಬಂದದ್ದು ನೋಡಿ ತನ್ನ ಬಗ್ಗೆಯೇ ಮಾತನಾಡಿರಬೇಕೆಂದು ಅವನಿಗೆ ಈಗ ಅನಿಸಿತು. ಆ ದಿನ ನೋಡಿ ನೀವು ಏನು ಹೇಳಿದ್ರಿ ಆಗ ನನಗೆ ಎಂದು ಅವನು ಸುಮ್ಮನೆ ಹೇಳಿದರೆ, ಸಾರಿ ಸರ್, ನಿಮಗೆ ಹೇಳಿಲ್ಲ, ಪ್ರಿನ್ಸಿಪಲ್ ಸರ್ಗೆ ಬೈದಿತ್ತು, ನಿಮ್ಮಂಥ ಚೆನ್ನಾಗಿರೋ ಹುಡುಗನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಬೈದೆ ಅಷ್ಟೇ. ಯಾಕೆ ನಾನು ಇಲ್ಲಿ ಸೇರಬಾರ್ದಿತ್ತಾ? ಹಾಗಲ್ಲ, ಅವತ್ತು ಗೊತ್ತಿಲ್ಲದೆ ಬೈದೆ ನಿಮಗೆ, ಅದಕ್ಕೆ ಹಾಗೆ ಹೇಳಿದೆ ಎಂದಾಗ ಮನದಲ್ಲೇ ನಕ್ಕ ಪ್ರಜ್ವಲ್, ನೀವು ಹಾಗೆ ಬೈದಿದ್ದು ನನಗೆ ಇಷ್ಟ ಆಯಿತು, ಯೋಚನೆ ಮಾಡಬೇಡಿ, ಓದಿ ಚೆನ್ನಾಗಿ ಎಂದರೆ ಒಮ್ಮೆ ಇವಳಿಗೆ ಖುಷಿ ಆದರೂ ಅವನು ಮತ್ತೆ ಮತ್ತೆ ಪ್ರಶ್ನೆ ಕೇಳಿದರೆ ಎಂದು ನಾನು ಬೈದೆ ಅಂತ ನನ್ನೇ ಟಾರ್ಗೆಟ್ ಮಾಡಬೇಡಿ. ಗೊತ್ತಿಲ್ಲದೆ ಮಾಡೋ ತಪ್ಪು ತಪ್ಪಲ್ಲ ಸರ್, ಸಾರಿ ಎಂದು ಹೇಳಿದಾಗ ಪ್ರಜ್ವಲ್ಗೆ ತಾನು ಆಗ ಪ್ರಶ್ನೆ ಇವಳಿಗೆ ಕೇಳಿದ್ದು ಇವಳನ್ನೇ ಟಾರ್ಗೆಟ್ ಮಾಡಿದೆ ಎಂದು ತಿಳಿದಿದ್ದಾಳೆ ಎಂದುಕೊಂಡು, ನೀವು ಯಾಕೆ ಹಾಗೆ ಅಂದ್ಕೊಂಡಿದ್ದು, ದಿನ ಹಾಗೆ ಕೇಳಲ್ಲ, ನಿನ್ನೆ ಫಸ್ಟ್ ಡೇ ನನ್ನ ಟೀಚಿಂಗ್ ನಿಮಗೆಲ್ಲ ಅರ್ಥ ಆಯಿತೋ ಇಲ್ವೋ ಅಂತ ಕೇಳಿದೆ ಎಂದರೆ ಅವಳ ಮುಖ ಈಗ ಅರಳಿತು. ಮನದಲ್ಲಿ ಅಪ್ಪ, ಸದ್ಯ ರಾತ್ರಿ ಅಷ್ಟು ಹೊತ್ತು ಓದೋದು ತಪ್ಪಿತು ಎಂದು ಅವಳಿಗೆ ಅನಿಸಿತು. ಎದುರಿಗೆ ಇಷ್ಟು ಜೋರಿದ್ದರೂ ಇವಳ ಮನಸ್ಸು ಮುಗ್ಧ, ಮುಚ್ಚು ಮರೆ ಮಾಡದ ಹುಡುಗಿ ಎಂದು ಪ್ರಜ್ವಲ್ಗೆ ಅರಿವಾಗಿತ್ತು. ಇವರಿಬ್ಬರ ಈ ಮಾತುಕತೆಯನ್ನು ದೂರದಲ್ಲೇ ನಿಂತು ಮೂವರು ಅವಳದೇ ಕ್ಲಾಸ್ಮೇಟ್ ನೋಡುತ್ತಾ, ಏನೋ ಮಗ, ಏನೋ ಆಗ್ತಾ ಇರೋ ಹಾಗಿದೆ, ನಮ್ಮ ಹುಡುಗಿ ಈ ಹೊಸ ಲೆಕ್ಚರರ್ ಹತ್ರ ಏನೋ ಕೆಲಸ, ಅದು ಇಷ್ಟೊತ್ತು, ಏನು ಮಾತು ನೋಡಲ್ಲಿ ಅವಳ ನಯ ವಿನಯ, ಗಂಡು ಬೀರಿ, ಇವತ್ತೇನು ಗೌರಮ್ಮನ ಥರ ಮಾತಾಡ್ತಾ ಇದ್ದಾಳೆ ಎಂದು ಅವರಿಬ್ಬರನ್ನೇ ನೋಡುತ್ತಿದ್ದರು. ಆ ಹುಡುಗರೇ ಧೀರಜ್, ಪ್ರಸೂದ್, ಚಿರಾಗ್. ಧೀರಜ್ ಇಷ್ಟು ಹೇಳಿ ಮುಗಿಸುವಾಗ ಆರುಣ್ಯ ಅಲ್ಲಿಂದ ಹೊರಟು ತನ್ನ ಸ್ಕೂಟಿ ಏರಿದಳು. ಇದನ್ನು ಗಮನಿಸಿದ ಧೀರಜ್ ಮತ್ತು ಅವನ ಸ್ನೇಹಿತರು ಆರುಣ್ಯಳನ್ನು ಹಿಂಬಾಲಿಸಿದರು.